ವಿಧಾನಸಭೆಯಲ್ಲಿ ಅಧಿಕಾರದ ಗದ್ದುಗೆಯನ್ನು ಹಿಡಿದು ಬೀಗ್ತಾ ಇದ್ದಂತಹ ಕಾಂಗ್ರೆಸ್ ಅದೇ ಗ್ಯಾರಂಟಿಯನ್ನು ನಂಬಿಕೊಂಡು ಲೋಕಸಮರಕ್ಕೂ ಕೂಡ ಮುಂದಾಗ್ತಾ ಇತ್ತು. ವಿಧಾನಸಭೆಯ ಗ್ಯಾರಂಟಿ ಸಕ್ಸಸ್ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಕೈ ಕೊಡ್ತಾ ಸ್ಟೇಟ್ ಟು ನೇಷನ್ ಪಾಲಿಟಿಕ್ಸ್ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಕೈ ಹಿಡಿಲಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಲೆಕ್ಕಾಚಾರ ಹಿಂದೆ ಮುಂದೆ ಆಯ್ತು. ವಿಧಾನಸಭೆಯಲ್ಲಿ ಕೈ ಹಿಡಿದಂತಹ ಗ್ಯಾರಂಟಿ ಲೋಕಸಭೆಯಲ್ಲಿ ಕೈ ಹಿಡಿಲಿಲ್ವಾ? ರಾಜ್ಯ ಕಾಂಗ್ರೆಸ್ನ ಗ್ಯಾರಂಟಿ ಲೆಕ್ಕಾಚಾರವೇ ಮುಳುವಾಯ್ತಾ ಅನ್ನುವಂತಹ ಪ್ರಶ್ನೆ. ಹಾಗಾದರೆ ಕಾಂಗ್ರೆಸ್ಗೆ ಫಲ ಕೊಡಲಿಲ್ವಾ ಗ್ಯಾರಂಟಿಗಳು ಹೆಚ್ಚು ಇಂಪ್ಯಾಕ್ಟ್ ಮಾಡಲಿದೆ ಅಂಥೇಳಿ ಅತಿಯಾಗಿ ಕಾಂಗ್ರೆಸ್ ನಾಯಕರು ನಂಬಿದ್ರು. ಹೋದಲ್ಲಿ ಬಂದಲ್ಲಿ ಅದೇ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ನೋಡಿ ಮತ ಹಾಕ್ತಾರೆ ಎಂಬಂತಹ ಅತಿಯಾದ ವಿಶ್ವಾಸ ಕೂಡ ಅವರಿಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಚುನಾವಣೋತ್ತರ ಸಮೀಕ್ಷೆಗಳ ಪ್ರಿಡಿಕ್ಟ್ ನಿಜವಾಗಿದ್ದೇ ಆದರೆ ಜೋಡೆತ್ತುಗಳ ಬಲ ಜೊತೆಗೆ ಗ್ಯಾರಂಟಿಗಳ ವರ ಕಾಂಗ್ರೆಸ್ಗೆ ಫಲ ಕೊಡ್ಲಿಲ್ವಾ ಅಂತ ಈ ಬಾರಿ? ಒಂದು ಸ್ಪಷ್ಟ ಪ್ರೇಮ ಇದೇ ಏನು ಅಂತಿಮವಾದಂಥ ಫಲಿತಾಂಶ ಅಲ್ಲದೆ ಇರೋದ್ರಿಂದ ಕಾಂಗ್ರೆಸ್ ಸ್ವಲ್ಪ ಕಾನ್ಫಿಡೆಂಟ್ ಆಗಿದ್ದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಫಲಿತಾಂಶ ಬೇರೆ ಬರುತ್ತೆ ಅನ್ನೋದು. ಆದರೆ ರಾಜ್ಯದ ಮಟ್ಟಿಗೆ ಹೇಳೋದಾದರೆ ಕಾಂಗ್ರೆಸ್ ನಾಯಕರುಗಳು ನಂಬಿಕೊಂಡಂಥದ್ದು ಕೇಂದ್ರ ನಾಯಕರನ್ನೂ ಅಲ್ಲ ಅಥವಾ ಕೇಂದ್ರ ಕಾಂಗ್ರೆಸ್ ಅದನ್ನೂ ಅಲ್ಲ. ಯಾಕಂದರೆ ಈಗಾಗಲೇ ಗ್ಯಾರಂಟಿ ಸೇರಿದಂಥ ಒಟ್ಟು 5 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಏನು ರಾಜ್ಯದಲ್ಲಿ ಜಾರಿ ಮಾಡಿತ್ತು ಸರ್ಕಾರವಾಗಿ, ಅದನ್ನೇ ನಂಬಿಕೊಂಡು ಮತವನ್ನು ಕೇಳದಂತಿತ್ತು. ಹೆಚ್ಚುವರಿಯಾಗಿ ತಿಂಗಳಿಗೆ 8,500 ಹಾಕ್ತೀವಿ ಅನ್ನುವಂಥ ವಿಚಾರವನ್ನೇನಿದ್ರು ಅದನ್ನು ಕೂಡ ಬಹುಶಃ ಹಿಂದಿನ ಗೃಹಲಕ್ಷ್ಮಿಯನ್ನು ತಲುಪಿಸಿದಷ್ಟು ವ್ಯವಸ್ಥಿತವಾಗಿ ಈ ಬಾರಿ ರಾಜ್ಯದಲ್ಲೂ ಕೂಡ ತಲುಪಿಸಿದಂತೆ ಕಾಣ್ತಾ ಇಲ್ಲ. ಆದರೆ ಗ್ಯಾರಂಟಿ ಇದ್ದಂಥದ್ದು ರಾಜ್ಯ ನಾಯಕರಿಗೆ ನಾವು ರಾಜ್ಯ ಸರ್ಕಾರದ ಭಾಗವಾಗಿ ಕೊಟ್ಟಿರುವಂತಹ ಗ್ಯಾರಂಟಿಗಳ ನಮ್ಮನ್ನು ಕೈ ಹಿಡಿಯುತ್ತೆ, ಅದೇ ಮೂಲಕ ನಾವು ಕೇಂದ್ರದಲ್ಲೂ ಕೂಡ ಹೆಚ್ಚಿನ ಸ್ಥಾನವನ್ನು ಪಡಿತೀವಿ ಅನ್ನುವಂಥದ್ದು. ಹಾಗಾಗಿ ಅವರ ನಿರೀಕ್ಷೆ ಇರುವಂಥದ್ದು ರಾಜ್ಯ ಕಾಂಗ್ರೆಸ್ನ ಗ್ಯಾರಂಟಿಯ ಮೇಲೆ ಲೋಕಸಮರವನ್ನು ಗೆಲ್ತೀವಿ ಅನ್ನುವಂಥದ್ದು. ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನುವಂಥದ್ದು ಕೂಡ ಪ್ರಶ್ನೆ. ಅದಕ್ಕೆ ಫಲಿತಾಂಶ ಉತ್ತರವನ್ನು ಕೊಡುತ್ತೆ. ಪ್ರೇಮ್. ಓಕೆ ಸುಕೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರದ ಗದ್ದುಗೆಯನ್ನು ಹಿಡಿಲಿಕ್ಕೆ ಕಾರಣವಾಗಿದ್ದು ಇದೇ ಗ್ಯಾರಂಟಿಗಳು ಸರ್. ಈಗ ಲೋಕಸಮರದಲ್ಲೂ ಕೂಡ ಅದೇ ಗ್ಯಾರಂಟಿ ವರ್ಕ್ ಆಗುತ್ತೆ ಅಂತೇಳಿ ನಂಬ್ಕೊಂಡು ಬಂದರು, ಕೈ ಕೊಟ್ಟಿದೆ. ಹಂಗಾಗೋದಿಲ್ಲ. ವಿಧಾನಸಭೆಯಲ್ಲಿ ಜನ ಓಟ್ ಹಾಕೋದೇ ಬೇರೆ, ಲೋಕಸಭೆಯಲ್ಲಿ ಓಟ್ ಹಾಕೋದೇ ಬೇರೆ. ಕರ್ನಾಟಕಕ್ಕೆ ತುಂಬಾ 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 ಸಾಕ್ಷಿ. ಜನ ಹೇಗೆ ಯೋಚನೆ ಮಾಡ್ತಾರೆ, ದೇಶದ ವಿಚಾರ ಬಂದಾಗ ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡ್ತಾರೆ, ರಾಜ್ಯದ ವಿಚಾರ ಬಂದಾಗ ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಹಲವು ಎಕ್ಸಾಂಪಲ್ಸ್ಗಳನ್ನು ಕೊಡಬಹುದು. 2013, 14, 2018, 19 ಎಕ್ಸಿಟ್ ಪೋಲ್ಗಳನ್ನು ನೋಡೋದಾದ್ರೆ 2023, 24ರದ್ದು ಗೊತ್ತಿಲ್ಲ, ಜೂನ್ 4ಕ್ಕೆ ಏನಾಗುತ್ತೆ ಅಂತ ಹೇಳಿ.